ಯಾವುದೇ ಒಂದು ಪದ್ಧತಿ ಇದೆ ಅಂತ ಆದರೆ ಆ ಪದ್ಧತಿ ಹಿಂದೆ ಏನಿರ್ತದೆ ಪ್ರಕ್ರಿಯೆ ಅನ್ನುವಂಥ ಒಂದು ಪ್ರಕ್ರಿಯೆಯನ್ನು ನೋಡೋಣ. ದೃಷ್ಟಿ, ಸಿದ್ಧಾಂತ, ಅನುಷ್ಠಾನ ಅನ್ನುವಂಥದ್ದು ಈ 3 ಹಂತಗಳು. ಯಾವುದೋ ಒಂದು ವ್ಯಕ್ತಿ ಒಂದು ಬೆಟ್ಟದ ಮೇಲೆ ಹೋಗಿರ್ತಾನೋ ಅಥವಾ ಯಾವುದೋ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗಿರ್ತಾನೆ. ಆ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋದಾಗ ಅಲ್ಲಿ ಒಂದು ವಿಶೇಷವಾದಂತಹ ಸಮಯದಲ್ಲಿ ಒಂದು ವಿಶೇಷವಾದಂತಹ ಅನುಭವ ಆ ವ್ಯಕ್ತಿಗೆ ಉಂಟಾಗ್ತದೆ. ಆ ವ್ಯಕ್ತಿಗೆ ಆ ಅನುಭವ ಉಂಟಾದಾಗ ಆ ಅನುಭವ ಆತನ ದರ್ಶನ. ಉದಾಹರಣೆಗೆ ಸೂರ್ಯೋದಯ ಆಯಿತು. ಸೂರ್ಯೋದಯ ಸಮಯದಲ್ಲಿ ಅವರಿಗೆ ರೋಮಾಂಚನ ಉಂಟಾಯಿತು, ಬ್ರಹ್ಮಾನಂದದ ಸ್ಥಿತಿ ಉಂಟಾಯಿತು, ಅಥವಾ ಯಾವುದೋ ಒಂದು ಸ್ಥಿತಿ ಅವರಿಗೆ ಅನುಭೂತಿ ಉಂಟಾಯಿತು. ಆ ಅನುಭೂತಿ ಉಂಟಾಯ್ತಲ್ಲ, ಅದು ಅವರ ದರ್ಶನ. ಅವ್ರು ಕೆಳಗೆ ಬರ್ತಾರೆ ಅಥವಾ ವಾಪಸ್ ಜನರನ್ನ ಭೇಟಿಯಾದಾಗ ಊರಿಗೆ ಬಂದಾಗ ನಂಗೆ ಇಂತಿಂಥ ಅನುಭವ ಆಯಿತು ಅಂತ ಹೇಳಿ ತಮ್ಮ ಅನುಭೂತಿಯನ್ನ ಅವರು ವ್ಯಕ್ತಪಡಿಸ್ತಾರೆ. ವ್ಯಕ್ತಪಡಿಸಿದಾಗ ಜನ ಕೇಳುವಂತ ಮೊದಲನೇ ಪ್ರಶ್ನೆ ಏನು? ರಾತ್ರಿ ಏನ್ ತಿಂದಿದ್ದೆ ನೀನು? ಯಾಕಂದ್ರೆ ಆಹಾರ ವಿಶೇಷದಿಂದಾಗಿ ಉಂಟಾದ ಅನುಭೂತಿಯ ಅನ್ನೋದು ಮೊದಲನೇ ಜಿಜ್ಞಾಸೆ. ಅಥವಾ ಏನ್ ಕುಡಿದಿದ್ದೆ? ಒಬ್ಬನೇ ಹೋಗಿದ್ಯಾ? ಅಂದ್ರೆ ಒಬ್ಬನೇ ಹೋದಾಗ ವ್ಯಕ್ತಿ ವಿಶೇಷದಿಂದಾಗಿ ಉಂಟಾಗುವ ಒಂದು ಅನುಭವ ಅನ್ನುವಂಥದ್ದು. ಅಥವಾ ಎಲ್ಲಿ ನಿಂತ್ಕೊಂಡಿದ್ದೆ ನೀನು? ಅಥವಾ ಎಲ್ಲಿ ಮಲ್ಕೊಂಡಿದ್ದೆ? ಸ್ಥಳ ವಿಶೇಷದಿಂದಾಗಿ ಉಂಟಾಗುವಂತಹ ಅನುಭೂತಿಯ ನಿನ್ಗೊಬ್ಬನಿಗೆ ಆಯ್ತಾ ಮತ್ತೆ ಯಾರಿಗೂ ಆಯ್ತಾ? ಹೀಗೆ ಎಲ್ಲ ರೀತಿಯ ಸ್ಕ್ರೂಟಿನಿ ನಡೆಯುತ್ತದೆ. ಜಿಜ್ಞಾಸೆ ನಡೆದು ಮೀಮಾಂಸೆ ನಡೆದು ಅಲ್ಲಿ ಒಂದು ಸಿದ್ಧ ಆಗ್ತದೆ. ಏನಂದ್ರೆ ಇಂಥ ಸಮಯದಲ್ಲಿ ಇಂಥ ಜಾಗದಲ್ಲಿ ಇಂಥ ಅನುಭೂತಿ ಇಂಥ ವ್ಯಕ್ತಿಗೆ ಆಗ್ತದೆ ಅನ್ನುವಂಥದ್ದು ಸಿದ್ಧ ಆಗ್ತದೆ. ಅಂತಿಮವಾಗಿ ಯಾವ್ದು ಸಿದ್ಧವಾಗ್ತದೋ ಅದು ಸಿದ್ಧಾಂತ. ಮೊದಲಾಗಿದ್ದು ದರ್ಶನ, ಆ ದರ್ಶನದ ಮೀಮಾಂಸೆಯಿಂದಾಗಿ ಆದದ್ದು ಸಿದ್ಧಾಂತ. ಈಗ ನಮಗ ಅನುಭವ ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಇಷ್ಟು ಗಂಟೆಗೆ ಹೊರಡಬೇಕು, ಇಂಥ ದಾರಿಲಿ ಹೋಗ್ಬೇಕು, ಹೋಗುವಾಗ ಇಂಥ ಶೂ ಹಾಕೊಂಡು ಹೋಗ್ಬೇಕು, ಕಾಲಲ್ಲಿ ದಾರಿಲಿ ಮುಳ್ಳಿರುತ್ತದೆ, ಇಂಥ ತಿಂಡಿ ತಗೊಂಡು ಹೋಗ್ಬೇಕು, ಇಂಥದ್ದು ಕುಡಿದು ಹೋಗ್ಬೇಕು, ಇಂಥದ್ದು ಕುಡಿದು ಹೋಗ್ಬಾರ್ದು, ಇಂಥಲ್ಲಿ ನಿಲ್ಬೇಕು, ಇಂಥಲ್ಲಿ ನಿಲ್ಬಾರ್ದು. ಹೀಗೆ ಒಂದು ಪದ್ಧತಿ ನಿರ್ಮಾಣ ಆಗ್ತದೆ. ಆ ಪದ್ಧತಿಯನ್ನು ಯಾರು ಅನುಸರಿಸ್ತಾರೋ ಅವರೆಲ್ಲರಿಗೂ ಅನುಭೂತಿ ಆಗ್ತದೆ. ಈ ಪದ್ಧತಿಯನ್ನೇ ನಾವೇನಂತೀವಿ? ಅನುಷ್ಠಾನ ಅಂತೀವಿ. ದೃಷ್ಟಿ, ಸಿದ್ಧಾಂತ, ಅನುಷ್ಠಾನ. ಅನುಷ್ಠಾನ ಅಂದ ತಕ್ಷಣ ಧಾರ್ಮಿಕ ಅನುಷ್ಠಾನ, ಈ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಮಾಡ್ತಾರಲ್ಲ ಜಪ, ಆ ಅನುಷ್ಠಾನ ಅನ್ಕೋಬೇಡಿ. ಅನುಷ್ಠಾನ ಅಂದ್ರೆ ಇಂಪ್ಲಿಮೆಂಟೇಷನ್ ಅಂತ ಅರ್ಥ, ಸಾಧಾರಣ ಅರ್ಥ. ಹೀಗೆ ಯಾವುದೇ ವಿಷಯ ಆಗಲಿ ದೃಷ್ಟಿ, ಸಿದ್ಧಾಂತ, ಅನುಷ್ಠಾನ ಅನ್ನುವಂಥ ಈ 3 ಹಂತಗಳಲ್ಲಿ ಅದು ನಿರ್ಮಾಣ ಆಗಿರುತ್ತೆ.